ಸೈಟ್ ಮಾತ್ರ ಅಲ್ಟಿಮೇಟ್, ಚಿಟಿಕೆ ಕೂಡ ಪುಟ್ ಮಾಡಬಹುದು. ನಾನು ಅವಾಗ ಕಟ್ಟಬೇಕಾದ್ರೆ ನಾನು ಕಳೆದಂತ ಜಮೀನು ವ್ಯಾಲ್ಯೂ ಇವತ್ತು 16 ಕೋಟಿ ರೂಪಾಯಿಯಿಂದ 17 ಕೋಟಿ ರೂಪಾಯಿ ಆಗುತ್ತೆ. ನಿಮ್ಮ ಮನೆಯಲ್ಲಿ ಆರೋಗ್ಯ ಹೆಣ್ಮಕ್ಳದ್ದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಅದೇ ರೀತಿ ನಮ್ಮ ಅಜ್ಜಿ ಬೆಡ್ ರಿಡನ್ ಆಗಿ 8 ವರ್ಷ ನಮ್ಮ ಬೆಡ್ ರಿಡನ್ ಆಗಿದ್ರು. ಅಲ್ಲ ಇದು ನಮ್ದು. ಸರ್ ತಮ್ಮ ಹೆಸರೇನು? ಸರ್ ಶ್ರೀಕಂಠ. ಶ್ರೀಕಂಠ. ಇದು ಯಾವ ಏರಿಯಾ ಬೆಂಗಳೂರು? ಸರ್ ಇದು ನಾಗಶೆಟ್ಟಿಹಳ್ಳಿ. ನಾಗಶೆಟ್ಟಿಹಳ್ಳಿ ಅಲ್ವಾ? ತಾವು ಸಿವಿಲ್ ಇಂಜಿನಿಯರ್? ಓಕೆ. ಸ್ವಲ್ಪ ವ್ಯತ್ಯಾಸ ಆಗಿದೆ ಸರ್. ಸೈಟ್ ಮಾತ್ರ ಅಲ್ಟಿಮೇಟ್, ಚಿಟಿಕೆ ಕೂಡ ಪುಟ್ ಮಾಡಬಹುದು. ಸರ್ ಇವತ್ತು ಈ ಮನೆ ಕಟ್ಟಕ್ಕೆ ನಾವು ಮಾರಿದ ಜಾಗದ ಬೆಲೆ 16 ಕೋಟಿ ರೂಪಾಯಿ. ಇವತ್ತು ಇದ್ದಿದ್ರೆ ಅಂದ್ರೆ ನಾನು ಹೇಳಿದ 20-25 ವರ್ಷದಿಂದ ನಾವು ಕಟ್ಟಿದ್ದು. ಅದೇ ಅವಾಗ ನಾವೇನ್ ಕಳ್ಕೊಂಡ್ವಿ ಅದ್ರ ರೇಟ್ ಇವಾಗ 16 ಕೋಟಿ ರೂಪಾಯಿ. 16 ಕೋಟಿ ಇದು ಕಟ್ಟಕ್ಕೆ ಕಳ್ಕೊಂಡಿದ್ದು. ಆದ್ರೆ ಈ ಸೈಟ್ ನಲ್ಲಿ ನೆನಪಿಟ್ಕೊಳ್ಳಿ, ನೀವು ಸ್ವಲ್ಪ ರೆನೋವೇಷನ್ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಂಡ್ರೆ ಹಿಂದೆ ಏನು ಕಳ್ಕೊಂಡಿದ್ರ ಆಸ್ತಿನ ಅದು ತಗೊಳ್ತೀರಾ. ತಗೊಂಡ್ಮೇಲೆ ಫೋನ್ ಹಾಕಿ ನನಗೆ. ಖಂಡಿತ ನೀವೇನ್ ಹೇಳಿದ್ರು ನಾನು ಮಾಡಕ್ ರೆಡಿ ಇದ್ದೀನಿ. ನಾನು ಚಾಲೆಂಜ್ ಮಾಡ್ತೀನಿ ಅದ್ರ ಬಗ್ಗೆ. ಯು ಡೋಂಟ್ ವರಿ ಸರಿನಾ ಸರ್? ಒಂದು ಇದು ಕ್ಲಾರಿಟಿ ಹೇಳ್ಬಿಡಿ ಕ್ಲೀನ್ ಆಗಿ. ಇದು ಯಾರ್ದಿದು? ನಮ್ದು ಅಂತ ಏನಿಲ್ಲ. ಇದು ಯಾರ್ದಿದು? ಇದೆಲ್ಲ ನಮ್ ಜಾಗಕ್ಕೆ ಸೇರಿ. ತೆಗಿರಿ ಫಸ್ಟ್. ತೆಗಿರಿ. ಇದೆಲ್ಲ ಇದು ಕೊಟ್ಟಿದ್ರಲ್ವಾ, ಬಾಡಿ ಕೊಟ್ಟಿದ್ರಲ್ವಾ? ಸರಿ, ಆಫೀಸ್ ಮಾಡ್ಕೊಂಡಿದ್ರಿ. ಓಕೆ, ಥ್ಯಾಂಕ್ ಯು. ಇದು ತೆಗದಾಯ್ತು ಫಸ್ಟ್. ಹಾ, ಅದು ನೋಡೋಣಂತೆ. ಇದು ಓಕೆ, ತೊಂದ್ರೆ ಏನಿಲ್ಲ. ಇದು ನಮ್ಮದೇ ಆಗಿರೋದ್ರಿಂದ ಜಾಗ. ಇಲ್ಲಿ ಈ ಜಾಗದಿಂದ ಈ ಜಾಗಕ್ಕೆ ನಾವು ಎಂಟ್ರಿ ಕೊಡಬಾರದು. ನೆನ್ಪಿಟ್ಕೊಳ್ಳಿ ಅದನ್ನ. ಒಂದು ಜಾಗ ಕೊಡಬಾರ್ದು, ಎಂಟ್ರಿ ಕೊಡಬಾರ್ದು ಅಂದ್ರೆ ನೋಡಿ, ಇದೆಲ್ಲ ವ್ಯತ್ಯಾಸ ಆಗ್ತಾ ಇದೆ. ಇದೆಲ್ಲ ಕಾಂಪೌಂಡ್ ಕೊಟ್ಟಿಲ್ಲ ಇದಕ್ಕೆ. ಅಂದ್ರೆ ಏನ್ ಬೇಕಾದ್ರೂ ಆಗ್ಬೋದು ನಿಮಗೆ. ಅರ್ಥ ಆಯ್ತು ಹೇಳೋದು? ಇದು ಕಟ್ಟಬೇಕಾದ್ರೆ ಕಳ್ಕೊಂಡ್ಬಿಟ್ಟಿದ್ರಿ ನೀವು ಆಗಲೇ ಅಲ್ವಾ? ಕಟ್ಕೋಬೇಕಾದ್ರೆ ಕಳ್ಕೊಂಡ್ಬಿಟ್ಟಿದ್ರಿ. ನೆಕ್ಸ್ಟ್ ಒಂದು, ಈ ಮನೆ ಟೋಟಲ್ ಹೆಣ್ಣು ಮಕ್ಕಳ ಮೇಲೆ ಬಿದ್ದಿದೆ ಇದು. ಅರ್ಥ ಆಯ್ತು ಹೇಳೋದು? ಹೆಲ್ತ್ 100% 100ಕ್ಕೆ 100 ಅನುಮಾನನೇ ಇಲ್ಲ. ಆದ್ರೂ ಅತಿ ದೊಡ್ಡ ಹೆಂಗ್ ಗೊತ್ತೇನೆ, ಹಾಸ್ಪಿಟ್ಲ್ಗೆ ಹೋದ್ರೆ ಗೊತ್ತಾಗದೇ ಇಲ್ಲ ಅದು. ಈಗ ಹಾಸ್ಪಿಟ್ಲಿಗೆ ಹೋದ್ರೆ ನಾವು ಏನಾಗಿದೆ ಅಂತ ಕೇಳಿದ್ರೆ ಏನಾಗಲ್ಲ, ಚೆನ್ನಾಗಿದ್ರೆ ಬ್ಲಡ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಅಂತ ಮಾಡ್ಕೊಂಡಿರ್ತಾರೆ ಅವರು. ದೀರ್ಘ ವ್ಯಾಧಿಗಳು ಬಂದು ಅಜ್ಜಿ ಆಕ್ಚುಲಿ ಮನೆ ಕಟ್ಟದ ಮೇಲೆ ಅವ್ರಿಗೆ ಸ್ಟ್ರೋಕ್ ಆಯ್ತು. ಬೆಡ್ ರಿಡನ್ ಆಗಿ 8 ಇಯರ್ಸ್ ಬೆಡ್ ಅಲ್ಲೇ ಇತ್ತು. ಕರೆಕ್ಟ್ ಅಲ್ವಾ? 8 ಇಯರ್ಸ್ ಇದ್ರು. ನೀವೇನ ಹೇಳಿದ್ರೆ ನನಗೇನಾದ್ರು? ಇಲ್ಲ ಇದ್ರು ಸರ್. ದಟ್ಸ್ ಕೇರ್ ವಾಸ್. ಅದಾದ್ಮೇಲೆ ನಮ್ಮ ಫಾದರ್ ಗೆ ಸ್ಟ್ರೋಕ್ ಆಗಿತ್ತು. ಅದು ಮುಂದಿನ ಹೇಳ್ತೀನಿ, ಅದ್ ಯಾಕೆ ಅಂತ ಹೇಳ್ತೀನಿ ಮತ್ತೆ. ಇದು ಇದು ಸರ್ ಇದೇನ್ ಮಾಡ್ಬೇಕು? ಏನಿಲ್ಲ, ತಲೆ ಕೆಡಿಸ್ಕೋಬೇಡಿ. ಇದು ನೋಡಿ, ಹೈಟ್ ಆಗಿ ಏನು ಕನ್ಸ್ಟ್ರಕ್ಷನ್ ಮಾಡ್ಬೇಡಿ. ಸ್ವಲ್ಪ ಈ ಕಡೆ ಇಟ್ಕೊಂಡ್ಬಿಡಿ, ಪ್ರದಕ್ಷಿಣೆ ಹಾಕೋಂಗ್ ಇಟ್ಕೊಳ್ಳಿ. ಇದನ್ನ ಪ್ರದಕ್ಷಿಣೆ ಹಾಕಬೇಕು ಹೆಣ್ಮಕ್ಳು, ಸರಿನಾ? ಒಂದು ಸಾಲ ಆಗತ್ತೆ. ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆದ್ರೆ ಹೋಗ್ಬಿಡ್ತಿತ್ತು. ಫೈನಾನ್ಷಿಯಲಿ ಹೋಗ್ಬಿಡುತ್ತೆ, ಸರಿನಾ? ಒಂದು ನಾನು ಹೇಳೋದು ನೆನ್ಪಿಟ್ಕೊಳ್ಳಿ. ಇಂಜಿನಿಯರ್ ಸಾಹೇಬ್ರೆ, ನೀವು ಇಂಜಿನಿಯರು, ಅರ್ಥ ಆಯ್ತಾ? ಇಲ್ಲಿ ಯಾರು ಹೇಳೋದ್ ಬೇಕಿಲ್ಲ ನಿಮ್ಗೆ. ಆದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೋ ಅಳತೆ ಮಾಡೋಣ. ಮಿನಿಮಮ್ 1 ಮೀಟರ್ ಬರ್ಬೋದಾ? 3 ಫೀಟ್ ಬರ್ಬೋದು. ಬೇಡ, 2.5 ಬರುತ್ತೆ ಅಂದ್ಕೊಳ್ಳಿ. ಅಲ್ಲಿ 2 ಫೀಟ್ ಲೆವೆಲ್ಗೆ ಇಟ್ಕೊಂಡು ಇಲ್ಲಿ 3 ಇಂಚಸ್ ಒಳಗೆ ಹಾಕೊಳ್ಳಿ. ಇಲ್ಲಿ 3 ಇಂಚಸ್ ಒಳಗೆ ಹಾಕೊಳ್ಳಿ ವಾಲ್ನ. ಟಚ್ ಮಾಡೋದ್ ಬೇಡ. 2.5 ತಗೊಳ್ಳೋಣ. ತಗೊಂಡು ಲಾಸ್ಟ್ ಡೆಡ್ ಎಂಡ್ ಇದೆಯಲ್ಲ, ಟಚ್ ಆಗ್ತಾ ಹೋಗ್ಲಿ, ಬೇಕಾದ್ರೆ ಏನ್ ತೊಂದ್ರೆ ಇಲ್ಲ. 0 ಮಾಡ್ಬೇಡ. ಅಲ್ಲಿಗೆ ಟಚ್ ಮಾಡ್ಬಿಡಿ. ಅಲ್ಲಿ ಗೇಟ್ ಬೇಡ, ಎಂಟ್ರಿ ಕೊಡಬೇಡಿ. ಯಾಕೆ ಅಂತಂದ್ರೆ ಹಿಂಗ್ ಬಂದಿದ್ದು ಹಿಂಗ್ ಹೋಗ್ತಾ ಇದೆ ಅಷ್ಟೇ. ದುಡ್ಡು ಬರ್ತಾಯಿಲ್ಲ ಅಂತ ಹೇಳ್ತಿಲ್ಲ, ಹಿಂಗ್ ಬಂದಿದ್ದು ಅದು ದುಡ್ಡು ಯಾಕೆ ಬರ್ತೈತೆ ಅಂದ್ರೆ ಇಲ್ಲಿ ಸೈಟೇ ಪಾಸಿಟಿವ್ ಇದೆ, ಬಟ್ ಮಾಡಿರೋ ಕನ್ಸ್ಟ್ರಕ್ಷನ್ ತುಂಬಾ ವ್ಯತ್ಯಾಸ ಆಗ್ತಾ ಇದೆ. ನೆನ್ಪಿಟ್ಕೊಳ್ಳಿ, ಸರಿನಾ? ಸೊ ಇಲ್ಲಿ ತಗೊಂಡು ಇಲ್ಲಿಂದ 3 ಇಂಚ್ ಬಿಟ್ಟು ಕಾಂಪೌಂಡ್ ತಗೊಂಡು ಹಾಫ್ ಫೀಟ್ ಬಿಟ್ಬಿಡಿ. ಟಚ್ ಮಾಡ್ಬಿಡಿ ಫಸ್ಟ್. ಏನ್ ಮೆಜರ್ಮೆಂಟ್ ಬರುತ್ತೆ ಅದೇ ಮೆಜರ್ಮೆಂಟ್ ಅಲ್ಲಿ. ಅದಕ್ಕಿಂತ 2 ಇಂಚ್ ಅಥವಾ 3 ಇಂಚ್ ಜಾಸ್ತಿ ಬರ್ಬೇಕಲ್ಲ ನನಗೆ. ಈಶಾನ್ಯ ಬೆಳೆಸ್ಕೊಳ್ತಾ ಹೋಗಿ. ಹಾಗಂತ ಬೆಳೆಸ್ಕೊಳ್ತಾ ಹೋಗಿ ಜಿಗ್ ಜಾಗ್ ಮಾಡ್ಬೇಡಿ. ಮತ್ತೆ ಅಲ್ಲಿಂದ ದಾರ ಹಿಡ್ಕೊಂಡ್ಬಿಡಿ ಫುಲ್. ಅಲ್ಲಿ ಮೂಲೆ ದಾರ ಕಟ್ಟಿ, ನೆನ್ಪಿಟ್ಕೊಳ್ಳಿ. ಅಲ್ಲಿಂದ ದಾರ ಕಟ್ಟಿ, ಇಲ್ಲಿಗೊಂದು ದಾರ ಕಟ್ಟಿ ಹಿಡ್ಕೊಳ್ಳಿ. ದಾರ ಹಿಡ್ಕೊಳ್ಳಿ, ಅಲ್ಲಿ ಮೂಲೆ ದಾರ ಹಿಡ್ಕೊಳ್ಳಿ. ಟಚ್ ಮಾಡ್ಕೊಂಡು ಇಟ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಬಟ್ ಆದರೆ ನಾನು ಹೇಳೋದು 1 ಇಂಚ್ ಆದ್ರೂ ಗ್ಯಾಪ್ ಬಿಡಿ. ಅಲ್ಲಿ ಈ ಗೋಡೆಗೆ 1 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಹೊರ ಮುಖನಾಗಿ ನಾವೇನ್ ಮಾಡ್ತೀವಿ, ದಾರ ಕಟ್ಕೊಂಡ್ಬಿಡಿ. ಇಲ್ಲಿಂದ ಅಲ್ಲಿಗೆ ಏನಾಗ್ಬೇಕಂದ್ರೆ ನನಗೆ ಅಲ್ಲಿಗೆ ಕೌಂಟ್ ಹೆಂಗ್ ತಗೊಳ್ಳೋದು? ಕಾಂಪೌಂಡ್ ಎಷ್ಟು ಐತೆ
4 ಫೀಟ್ ಸಾಕು, 4 feet. Okay. 4 ಫೀಟ್ ಸಾಕು. ಹ್ಮ್. ಹೀಗೆ ಹೋಗ್ಬೇಕು, ಹೀಗೆ ಹೋಗ್ತಾ ಇದೆ ನಮ್ದು. ಹೌದೌದು. ಇದನ್ನ ಕಂಪ್ಲೀಟ್ ತೆಗಿರಿ, ಎಲ್ಲ ಕಂಪ್ಲೀಟ್. ಸರಿ. ಎಲ್ಲ ನೆತ್ತಿ ಮೇಲೆ ಹಾಕೊಂಡಿದ್ದೀರಿ. ಸರ್, ಇದು ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ನೆಮ್ಮದಿ ಇರಕ್ ಬಿಡೋದೇ ಇಲ್ಲ ಮನೆ. ಆಕ್ಚುಲಿ ಇರ್ಲಿಲ್ಲ. ಹಾ. ಇದಿರ್ಲಿಲ್ಲ, ಈ ಗೋಡೆನೂ ಇರ್ಲಿಲ್ಲ ಸರ್. ಇದು ಹ್ಮ್. ಸುಮ್ನೆ ಕಾಂಪೌಂಡ್ ತರ ಇತ್ತು. ಹಾ. ಆ ಕಡೆ ನಾವು ಬಟ್ಟೆ ಒಗಿತಾ ಇದ್ವಿ, ಅಗ್ನಿ ಮೂಲೆಯಲ್ಲಿ ಇತ್ತು. ಹಾ. ಬಟ್ಟೆ ಇದೆಲ್ಲ ಮಾಡಿದ್ವಿ. ಹಾ ಹಾ. ಯಾರೋ ಒಬ್ರು ವಾಸ್ತವರು ಬಂದ್ಬಿಟ್ಟು ಹ್ಮ್. ಆ ಕಡೆ ನೀರೆಲ್ಲ ಹರಿಬಾರ್ದು, ಇಲ್ಲಿ ಮಾಡ್ಕೊಂಡ್ಬಿಡಿ ಅಂತ ಅಂದ್ರು. ಅವ್ರು ಹೇಳ್ದಾಗ ಮಾಡಿದ್ವಿ. ಈ ತಲೆ ಮೇಲೆ ಕಲ್ಲೆತ್ತಿ ಹಾಕೊಂಡು ಅದು ಹೆಣ್ಮಕ್ಳ ಮೇಲೆ ನೆಮ್ಮದಿ ಇಲ್ದಂಗ್ ಮಾಡ್ಬಿಡುತ್ತದ್ರಿಗೆ. ಓಕೆ. ನಮ್ಮನಿಲ್ಲ ಅಲ್ಲಿದ್ರೆ ನನಗೆ ಬಂದ್ಬಿಡ್ಲಿ, ನನಗೆ ಫಸ್ಟ್ ಆಕ್ಚುಲಿ ಹಂಗೆ ಇತ್ತು ಸರ್, ಬಂದ್ಬಿಡ್ಲಿ ನನಗೆ, ಬಂದ್ಬಿಡ್ಲಿ ನನಗೆ. ಓಕೆನಾ? ನೋಡಿ ಅಲ್ಲಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಕೌಂಟ್ ಮಾಡ್ತೀವಲ್ವಾ, ಇಲ್ಲಿಂದ ಕೌಂಟ್ ಮಾಡಿ ದಾರಕ್ಕೆ. ಓಕೆ ಸರ್. ಓಕೆ. ಇಲ್ಲಿಗೆ 3 ಇಂಚ್ ಬರ್ಲಿ. 3 ಇಂಚ್ ಬಂದಿದ್ದು ಇಲ್ಲಿಗೆ 4 ಇಂಚ್ ಆಗುತ್ತೆ ಬರ್ತಾ ಬರ್ತಾ. ಅದಕ್ಕೆ ಕಂಟಿನ್ಯೂ ಮಾಡಿ ಸರ್. ಕಂಟಿನ್ಯೂ. ಜಸ್ಟ್ 1 ಇಂಚ್ ಗ್ಯಾಪ್ ಬಿಡಿ ಅಷ್ಟೇ ಸಾಕು. ಎಂಟ್ರಿ ಕೊಡಬೇಡಿ. ಓಕೆ ಸರ್. ಫಿನಿಶ್. ನಿಮಗೆ ಈ ಗೋಡೆ ಟಚ್ ಆಗಬಾರ್ದು. 50% ರಿಲೀಸ್ ಬೇಲ್. ಹಾ ಹಾ ಹಾ. ಸರಿ ಸರ್, ಖಂಡಿತ. 50% ಬೇಲ್ ಸಿಕ್ಕಂಗ ನಿಮ್ಗೆ. ಸರಿ. ಸುಪ್ರೀಂ ಕೋರ್ಟ್ ಬೇಲ್ ಕೊಡ್ತಾರಲ್ಲ, ಆ ಟೈಪ್ ನೀವು, ಆ ಟೈಪ್ ನಿಮ್ಗೆ. ಓಕೆನಾ? ಆಕ್ಚುಲಿ ಇಲ್ಲಿ ಬಟ್ಟೆ ಒಗೆಯ ಕಲ್ಲೆಲ್ಲ ಇತ್ತು ಸರ್, ತಂದ್ಬಿಡ್ಲಿ. ಇಲ್ಲಿತ್ತು. ಇರ್ಲಿ ಸರ್, ಒಂದು 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 ಹಾಫ್ ಫೀಟ್ ಹೈಟ್ ಮಾಡ್ಬಿಟ್ಟು ಅಲ್ಲಿ ಹಾ. ಅಲ್ಲಿ ನೀರ್ ಹಾಕಿದ್ರೆ ನಾನು ಅಲ್ಲಿಗೆ ಬರ್ಬೇಕು ನನಗೆ. ಸರ್ ಹಿಂಗ್ ಹೋಗ್ತಾ ಇದೆ. ಇಲ್ಲ ಬೇಡ, ಹಾ ಹಾ. ಅಲ್ಲಿಗೆ ಬರ್ಬೇಕು ಅಲ್ಲಿಗೆ. ಓಕೆ ಓಕೆ. ಓಕೆ. ನೋಡಿ ಡೌನ್ ಆಗ್ತಾ ಬಂತೀವಿ. ಹಾ. ಟೈಲ್ಸ್ ಇತ್ತಲ್ಲ, ಓಪನ್ ಇದೆ. ಓಪನ್ ಇದೆಯಲ್ಲ, ಅಲ್ಲಿ ಹಾಫ್ ಫೀಟ್ ಹೈಟ್ ಮಾಡಿಸ್ಬಿಡಿ. ಓಕೆ. ಅಲ್ಲಿಂದ ಹಿಂಗ್ ನೀರು ಹೋಗ್ಬೇಕು. ಮತ್ತೆ ಅಲ್ಲಿಂದ ಅಲ್ಲಿಗೆ ಬಿಟ್ರೆ ಆ ಕಡೆಯಿಂದ ಆ ಮೂಲೆಯಿಂದ ಆ ಮೂಲೆಗೆ ನೀರು ಬರ್ಬೇಕು. ಲಾಜಿಕ್ ಅದು. ಪೂರ್ತಿ ಏರಿಯಾದ ಅಲ್ಲೇ ಬರ್ಬೇಕು. ಅಲ್ಲಿಂದ ಆ ಕಡೆ ಬರ್ಲಿ, ಇಲ್ಲಿಂದ ಆ ಕಡೆ ಬರ್ಲಿ, ಹಂಗೆ ಇಲ್ಲಿ ಹಾಫ್ ಫೀಟ್ ಅಥವಾ 1 ಫೀಟ್ ಮಾಡ್ಕೊಂಡು ಬೇಕಾದ್ರೆ 0 ಮಾಡ್ಕೊಳ್ಳಿ. ಬಂದ್ಬಿಡ್ಲಿ ಅಲ್ಲಿಗೆ. ನೀವು 60% ರಿಲೀಸ್. ಓಕೆ ಸರ್. ಬಜೆಟ್ ನೀರೇ ಬರಬಾರ್ದು ಅಂದ್ರೆ ಅರ್ಥನೇ ಇಲ್ಲ ವಿಚಾರದಲ್ಲಿ. ಅದೇ ಸರ್, ಅದು ಹಂಗಾಗಿ ಅದು ಅಲ್ಲಿ ಶಿಫ್ಟ್ ಆಯ್ತು ಸರ್. ಇಲ್ಲಿ ಮೂರ್ಖತನ ಅದು, ಮೂರ್ಖತನ. ನಾವು ಅಂದ್ಕೊಳ್ತೀವಿ, ಬಟ್ ಅದಲ್ಲ ಅದು. ಎಸ್ ನೋಡಿ, ಇದನ್ನ ಕಟ್ ಮಾಡಬೇಡ, ಮೇಲ್ಗಡೆ. ಸ್ಕ್ವೇರ್ ಹಂಗೆ ಇರ್ಲಿ. ಸರಿ ಸರ್. ಈ ಸ್ಕ್ವೇರ್ ನ ಟಚ್ ಮಾಡಿ ಅಷ್ಟೇ ಮನೆಗೆ. ಓಕೆ ಓಕೆ. ಇದು ಹಂಗೆ ಕಂಟಿನ್ಯೂ ಮಾಡಿ ಟಚ್ ಮಾಡ್ಬೋದು. 1 ನಿಮಿಷ. ಈ ಮನೆ ಲೆವೆಲ್ಗೆ ಹೇಳದ್ ನಾವು, ಈ ಮನೆ ಲೆವೆಲ್ಗೆ ನೋಡಿ ಇಷ್ಟು ದಾರ ಕಟ್ಬಿಟ್ಟು ಇಲ್ಲಿಂದ ಈ ಕಡೆ ಆಚೆ ಬರೋದು ಬೇಡ. ಇಲ್ಲಿಂದ ಯಾವ್ದೇ ಕಾರಣಕ್ಕೂ ಆಚೆ ಬರಬಾರ್ದು. ದಾರ ಕಟ್ಬಿಟ್ಟು ಇಲ್ಲಿಗೆ ಬಂದ್ರೆ ಇಲ್ಲಿಂದ ಇಲ್ಲಿಗೆ ಕ್ಲೀನ್ ಕಟ್ಬಿಟ್ಟು ಸ್ಕ್ವೇರ್ ಸ್ಕ್ವೇರ್ ಹಂಗ ಎಲ್ಲಿಗೆ ಹೋಗುತ್ತಲ್ಲ ಸುಮ್ಮನೆ ಟಚ್ ಮಾಡಿಬಿಡಿ ಅಷ್ಟೇ. ಸರಿ ಸರಿ. ಇದೊಂದು ಮಾತ್ರ ಆ ಕಡೆದಿಂದ ಯಾವುದೇ ಕಾರಣಕ್ಕೂ ಬೇಡ ಬೇಡ. ಆಕಸ್ಮಿಕ ಎರಡೂ ಬೇಕು ನಿಮಗೆ ಅಂದಲ್ಲಿ ಇದನ್ನ ಪೂರ್ತಿ ಎತ್ಬಿಡಿ ಅಷ್ಟೇ, ಟಚ್ ಮಾಡಿ. ಅದನ್ನ ಎಷ್ಟು ಬೇಕಷ್ಟು, ಓಕೆ. ಇದನ್ನ ಪೂರ್ಣ ಪ್ರಮಾಣದಲ್ಲಿ ಟಚ್ ಮಾಡಿ ಅಷ್ಟೇ. ಸರಿ. ಫಿನಿಶ್ ಆಫ್ ದ ಫೇಸ್. ಇಲ್ಲಿಗೆ 70% ಕ್ಲೋಸ್ ಓಕೆ. ನಿಮ್ದು. ಸರಿ, ಇದು ಚೆನ್ನಾಗಿರುತ್ತೆ. ಬಾಲ್ ಅದು ಹೇಳ್ತೀನಿ. ಇದು ಪೂರ್ತಿ ತೆಗಿಬೇಕು. ಇದನ್ನ ತಲೆ ಮೇಲೆ ಕಲ್ಲು ಹಾಕೊಂಡಂಗೆ ಇದು. ಅದು ಗಂಡ್ಮಕ್ಳ ಮೇಲೆನೆ ನೆನಪ, ಯಜಮಾನ ಅಥವಾ ಗಂಡ್ಮಕ್ಳ ಮೇಲೆ ತೊಂದರೆ ಆಗತ್ತೆ. ಇದನ್ನು ಟೆಸ್ಟ್ ಮಾಡಿ ನೀವು ಅನುಭವಿಸ್ಬೇಕು. ನೀವು ಅನುಭವಿಸ್ಮೇಲೆ ಗೊತ್ತಾಗತ್ತೆ. ಇಲ್ಲಿ ಕೆಲವಾರು ಜನ ಏನ್ ಹೇಳ್ತಾರೆ, ನಿನ್ನ ಒಬ್ರು ಮೌನಿಗೂ ಇದೆ ಸರ್, ಗುಳ್ಳೆ ನಾನು ಸಿವಿಲ್ ಇಂಜಿನಿಯರ್, ನನಗೆ ವಿದ್ಯೆ ಇದೆ, ಸ್ವಲ್ಪ ಮಾಡ್ಕೊಂಡು ನೋಡಿ ಇವ್ರೆ ಅಂತಂದ್ರೆ, ಖಂಡಿತವಾಗ್ಲು ಮಾಡ್ಕೊಳ್ತೇನೆ ಅದನ್ನ ಅಂತ. ಅಂದ್ರೆ ಹೆಚ್ಚುಗಾರಿಕೆ ಬೇಡ ಇಲ್ಲಿ. ಅಲ್ಲ ಖಂಡಿತ. ನನ್ನ ಹೆಚ್ಚುಗಾರಿಕೆ, ನಿಮ್ಮ ನಮ್ಗೆ ಹೆಚ್ಚುಗಾರಿಕೆ. actually ಇದು ಡೆಪ್ತ್ ಗೊತ್ತಿಲ್ಲ. ಹಾ, ನಾವ್ ಈ ಮನೆ ಕಟ್ಬೇಕಂದ್ರೆ ಅಲ್ವಾ? ನಾನು ಓಪನ್ ಆಗಿ ಹೇಳ್ತೀನಿ ಸರ್, ನಿಮ್ ಗುರುಗಳು ಬುಕ್ ಇತ್ತು. ಅದೇ ಗೌರಿ ತಿರುಪತಿ ಅವ್ರದ್ದು. ತಗೊಂಡ್ಬಂದು ಹಾ. ಆ ಬುಕ್ ಅಲ್ಲಿ ರೆಫರ್ ಮಾಡಿ, ಮಿಸ್ಟೇಕ್ ಅಂದ್ರೆ ಆಗಿದೆ. ನಮ್ಗೆ ಎಕ್ಸಾಕ್ಟ್ ಗೊತ್ತಿಲ್ಲ. ಹಾ. ಅದು ನಮ್ಗೆ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ, ಆ ಲೈನ್ಗೆ ನಮ್ಮ ಮಟ್ಟಿಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಮಾಡ್ಕೊಂಡಿದ್ದೀವಿ. ನೋಡಿ ಸರ್, ಇದನ್ನ ನಾನು ಆಕ್ಚುಲಿ ದಾರ ಕಟ್ಬಿಟ್ಟು ಈ ಲೈನು ಮತ್ತೆ ಈ ಲೈನು ಇಳಿಸ್ಬಿಟ್ಟು ದೇವ್ರ ಮುಂದೆ ಬೆಳೆಸಿರೋ ತರ ನಮ್ಮ ಮನೆ ಕಟ್ಟಿ. ಸರಿ, ಇದೆಲ್ಲ ಕಂಪ್ಲೀಟ್ ತೆಗೆದ್ಬಿಟ್ಟು ಆಗ ಇಟ್ಕೊಂಡ್ಬಿಡಿ. ವೇಟ್ ಇಡಬೇಡಿ ಇಲ್ಲಿ. ಸರಿನಾ? ಸಿಗರೇಟ್ ಬೇಡ 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 ಬೇಡ, ಎಲ್ಲಿ ಇಡ್ಬೇಕು ಸರ್? ಸುಮ್ಮನೆ ಮುಂದಕ್ಕಿಟ್ಟು ಹಿಂಗ್ ಪ್ರದರ್ಶನ ಹಾಕಂಗ್ ಇಡಿ. ಇಲ್ಲ ಗೇಟ್ ಪಕ್ಕದಲ್ಲೇ ಇಲ್ಲ. ಗೇಟ್ ಪಕ್ಕದಲ್ಲಿ ಇಲ್ಲಿಟ್ಟು ಪ್ರದರ್ಶನ ಹಾಕಂಗ್ ಇಡಿ. ಅಲ್ಲೆಲ್ಲ ಎತ್ತರ ಇಡಬೇಡಿ ತೂಕ. ಅಮ್ಮಯ್ಯ ಚೆನ್ನಾಗಿದ್ದೀರಾ? ಅಯ್ಯೋ ಅಷ್ಟೊಂದು ಅಲ್ವಾ? ಸೆಕೆಂಡ್ ಅವ್ರೆ ಇದೆಲ್ಲ ತೆಗೆದ್ಬಿಟ್ಟು ಆ ಕಡೆ ಇಟ್ಕೊಂಡ್ಬಿಡಿ. ಎಲ್ಲ ತೆಗೆದು ಮತ್ತೆ ಒಂದು ಇಂಪಾರ್ಟೆಂಟ್, ಇದೆಷ್ಟೆಲ್ಲ ಇದ್ ಮಾಡಿದಾರೋ ಇದನ್ನ ಟೋಟಲ್ ಆಗಿ ಅಲ್ಲಿವರೆಗೂ ಕಂಟಿನ್ಯೂ ಮಾಡಿ. ತಾರೆಪಟ್ಟವಲ್ಲ, ಇದೇ ಹೈಟ್ ಇದೆ, ಕಟ್ ಮಾಡಿ ಇದ್ ಮಾಡಿ. ಆಮೇಲೆ ಇದ್ರದ್ದು ತ್ರವ ಐತಲ್ಲ ಪಕ್ಕದ್ದು, ಕಟ್ ಮಾಡಿಸ್ಬಿಡಿ. ಕಟ್ ಮಾಡಿಸ್ಬಿಡಿ ಅದನ್ನ. ಅಲ್ಲಿಗೆ ನಿಮ್ದು 100%. ಇನ್ ಯಾವತ್ ಕಟ್ ಮಾಡಿಸ್ತಿರೋ, ಇದನ್ನೆಲ್ಲ ಮಾಡ್ಕೊಂತಿರೋ, ಸೆಕೆಂಡ್ ಡೇನೆ ನಿಮ್ಗೆ ಒಳ್ಳೆ ಒಂದು ಅವಗಾಹನೆ ಬರುತ್ತೆ. ಅವತ್ತು ನಿಮ್ಗೆ ಖುಷಿ ಆಗುತ್ತೆ. ಇಲ್ಲ ಗುರುಗಳೇ, ಇದು ಕಟ್ ಮಾಡ್ಕೊಡ್ತೀನಿ. ನೀವು ಹೇಳ್ದಂಗೆ ಅದು ಒಳಗಡೆ ಸಜ್ಜೆ ಇದೆ, ಅದು ಕಟ್ ಮಾಡಿಸ್ಬೇಕು. ಕಟ್ ಮಾಡಿಸಿ, ಎರಡು ಕಟ್ ಮಾಡಿಸ್ಬೇಕು. ಕಟ್ ಮಾಡಿಸ್ಬಿಡಿ.
ಹೆಂಗೋ ಮಾಡ್ಸೋಕೆ ಆಲ್ಟ್ರೇಷನ್ ಮಾಡುವಾಗ ಮಾಡ್ಬಿಡಿ, ಅದೇನ್ ದೊಡ್ಡ ವಿಚಾರ. ಈಗ ನನ್ನ ಮನೆ ಮಾಡ್ಕೊಡ್ತೀರಾ ನೀವು? ಇಲ್ಲ, ನಾನು ಖಂಡಿತ ಮಾಡಿಸ್ತೀನಿ. ನಿಮ್ಮ ಮನೆ ತರ ಮಾಡೋದು ಖಂಡಿತ ಅಲ್ವಾ? ತಪ್ಪೇನು? ಈಗ ನಾನು ಬಂದೆ, ಈಗ ನೋಡಿದೆ, ಎಷ್ಟೋ ಜನ ಹೇಳ್ತಿರ್ತಾರೆ ವಾಸ್ತು ನಂಬಲ್ಲ, ಅದಿಲ್ಲ ಇದಿಲ್ಲ ಅಂತ ಅಲ್ವಾ? ನಾನು ಹೇಳ್ತೀನಿ ಯಾರಿಗಾದ್ರೂ ಕೂಡ, ನಿಮ್ಮ ಮನೆಗೆ ಬಂದಾಗ ಅಲ್ಲಿ ಏನು ಹೇಳಿದ ಮೇಲೆ ನಿಮ್ಗೆ ಹೌದು ಅಥವಾ ಅನಿಸಿದ ಮೇಲೆ ನಿಮ್ಗೆ ನಂಬಿಕೆ ಬರುತ್ತೆ, ನಿಮ್ಮ ಅನುಭವಕ್ಕೆ ಬರಬೇಕದು ಅಂತ ಹೇಳ್ತಾ ಹೋಗ್ತಿರ್ತೀವಿ ಅಲ್ವಾ? ನಿಮಗೆ ಇಲ್ಲಿಗೆ ಬಂದು ಮನೆಗೆ ಬಂದು ಹೇಳಿದ್ವಲ್ಲ ಶ್ರೀಕಂಠ್ ಅವರು, ನಿಮಗೆ ಅದ್ರ ಬಗ್ಗೆ ಏನ್ ಅನಿಸ್ತು? ಯಾಕಂದ್ರೆ ನೀವೇ ನಮ್ಮ ರಿಲೇಟಿವ್ ಅಲ್ಲ. ಗುರುಗಳೇ, ನಾನು ಇನ್ನೊಂದಿಲ್ಲ. ಆಕ್ಚುಲಿ ಹೇಳ್ತೀನಿ, ನಾನು ನಿಮ್ಮ ವಿಡಿಯೋ ನೋಡಿದ್ದು ಒಂದು 3-4 ದಿವಸ ಹಿಂದೆನೆ. ಅದಕ್ಕೆ ಮೊದಲು ನಾನು ನಿಮ್ಮ ವಿಡಿಯೋ ನೋಡೇ ಇರ್ಲಿಲ್ಲ. ಅದೇ. ಗುರು ತಿರುಪತಿ ರೆಡ್ಡಿದು ಬುಕ್ ತಗೊಂಬಂದು ಈ ಮನೆ ಮಾಡಿದ್ದು ಅಷ್ಟೇ. ಅದೇ. ಆಮೇಲೆ ನಮ್ಗೇನು ಸಕ್ಸಸ್ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಇನ್ನ ಇಬ್ರು ಬಂದಿದ್ರು ಅಷ್ಟೇ. ಇನ್ನ ಇಬ್ಬರನ್ನೇ ಕಳ್ಸಿದ್ವಿ. ಇವಾಗ ನೀವೇ ಬಂದಿರೋದು. ಈಗ ಏನ್ ಅನಿಸ್ತು? ನಾನು ಬಂದಿದ್ದು ಏನ್ ಅನಿಸ್ತು ನನ್ಗೆ ನಿಮ್ಮ ವಿಡಿಯೋ ನೋಡಿದ ತಕ್ಷಣ ಅವತ್ತೇ ಫೋನ್ ಮಾಡಿ, ಮಾರನೇ ದಿನ ಬೆಳಗ್ಗೆ ಫೋನ್ ಮಾಡಿದೆ. ನಾನು ಹೇಳಿದ್ದಕ್ಕೂ ನಿಮಗೂ ಸಮಂಜಸವಾಗಿದ್ಯಾ? 100% ಇದೆಯಾ? ಯಾಕಂದ್ರೆ ಅವ್ರಿಬ್ರು ಬಂದವರು ಏನು ಪ್ರಾಬ್ಲಮ್ ಇಲ್ಲ ಮನೆ ಅಂತ ಹೇಳ್ಬಿಟ್ಟು ಹೋದ್ರು. ಅಲ್ಲಿ ಅಗ್ನಿ ಮೂಲೆಗೆ ಒಬ್ರು ಒಂದ್ ಚೇಂಜ್ ಮಾಡಿದ್ರು, ಇನ್ನೊಬ್ರು ಬಂದ್ಬಿಟ್ಟು ಅದೇನೋ ಇದೆಲ್ಲ ಮೆಟಲ್ ಏನೇನೋ ಕೊಟ್ಟರು ಸ್ವಾಮಿಗಳು ಮನೇಲಿ. ನೀವು ವೀಕ್ಷಕರಿಗೆ ಏನ್ ಹೇಳ್ತೀರಾ? ನೀವು ಒಬ್ಬ ಇಂಜಿನಿಯರ್ ಆಗಿ ವೀಕ್ಷಕರಿಗೆ, ಯಾಕಂದ್ರೆ 100 ಜನ ಚೆನ್ನಾಗಿರುವಂಗೆ ಏನ್ ಹೇಳ್ತೀರಾ ವೀಕ್ಷಕರಿಗೆ? ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಕಂಠ ಅಂತ, ನಾನು ಸಿವಿಲ್ ಇಂಜಿನಿಯರು. ನಾನು ನಮ್ಮದು ಸ್ವಂತ ಮನೆಯೇ ಕಟ್ಟಿ, ನಾನು ಅವಾಗ ಕಟ್ಟಬೇಕಾದ್ರೆ ನಾನು ಕಳೆದಂಥ ಜಮೀನು ವ್ಯಾಲ್ಯೂ ಇವತ್ತು 16 ಕೋಟಿ ರೂಪಾಯಿಯಿಂದ 17 ಕೋಟಿ ರೂಪಾಯಿ ಆಗುತ್ತೆ. ಆದರೂ ಆ ಮನೆ ಕಟ್ಟಿ ನಾನು ಈ ಮನೆಯಲ್ಲಿ ನಾನು ಯಾವುದೂ ಸಕ್ಸಸ್ ಆಗಿದ್ದಿಲ್ಲ, ಯಾವುದು ನಾನು ಸಂಪಾದನೆ ಮಾಡೋಕ್ಕೂ ಆಗಿಲ್ಲ, ಮತ್ತು ಕಳೆದಿದೆ ಅಷ್ಟೇ ಹೊರತು ಯಾವುದು ಡೆವಲಪ್ಮೆಂಟ್ ಅಂತೂ ಯಾವುದೂ ಆಗಿಲ್ಲ. ಸೊ ಇವಾಗ KR ವಾಸ್ತು ಅವರು ಗುರುಗಳಿಂದ ಅವರು ಏನು ಹೇಳಿದ್ದಾರೆ ಅದನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ. ಅವರು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದಾರೆ, ನಾನು ಹೇಳಿದ್ದನ್ನು ನೀವು ಚೇಂಜಸ್ ಮಾಡಿ ಅಂತ. ಸುಮಾರು ಇದೆ, ನನ್ನ ಮಿಸ್ಟೇಕ್ ಇದೆ ನನ್ನ ಬಿಲ್ಡಿಂಗಲ್ಲಿ, ಅದನ್ನು ಚೇಂಜಸ್ ಮಾಡಿ ನಾನು ಅವ್ರು ಚಾಲೆಂಜ್ ಮಾಡಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಅವರು ಹೇಳಿದ್ರು ನಾನು ಪಾಲಿಸ್ತೀನಿ. ಈಗ ಹೆಣ್ಮಕ್ಳ ಆರೋಗ್ಯ ತೊಂದರೆ ಆಗುತ್ತೆ ಅಂತ ಆಮೇಲೆ ತಿರ್ಗಾ ಅವರು ಹೇಳಿದ್ರು, ನಿಮ್ಮ ಮಾಡಿರೋ ಇದರಲ್ಲಿ ಮಿಸ್ಟೇಕಲ್ಲಿ ನಿಮ್ಮ ಮನೇಲಿ ಆರೋಗ್ಯ ಹೆಣ್ಮಕ್ಳದ್ದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಅದೇ ರೀತಿ ನಮ್ಮ ಅಜ್ಜಿ ಬೆಡ್ ರಿಡನ್ ಆಗಿ 8 ವರ್ಷ ನಮ್ಮ ಬೆಡ್ ರಿಡನ್ ಆಗಿದ್ರು, ಡೆತ್ ಆಯಿತು. ಅದಾದ್ಮೇಲೆ ಇವಾಗ ನಮ್ಮ ತಂದೆಯವರು ಅವರು ಬೆಡ್ ರಿಡನ್ ಆಗಿ ಅವರು ಇದಾಯಿತು. ಇವಾಗ ನಮ್ಮ ತಾಯಿ ಕೂಡ ಆ ಸ್ಟೇಜಲ್ಲೇ ಹೋಗ್ತಾ ಇದ್ದಾರೆ. ಒಬ್ಬರಾದ್ಮೇಲೆ ಒಬ್ಬರು ನಾನು ನೋಡ್ದಂಗೆ ಬೆಡ್ ರಿಡನ್ ಆಗ್ತಾನೆ ಇದ್ದಾರೆ. ಅಂದರೆ ಯಾರಾದರೂ ಒಬ್ಬರು ಮಲ್ಗೆ ಇರ್ತಾರೆ ನಮ್ಮ ಮನೇಲಿ. ಈ ಥರ ಇದೆ ಕಂಡೀಷನ್. ಸೊ ನಂಬಿಕೆ ಬಂತ ನಿಮಗೆ? ಖಂಡಿತ ನಂಬಿಕೆ ಬಂದಿದೆ. ಅವ್ರು ಚಾಲೆಂಜ್ ಮಾಡಿ ಹೇಳಿದ್ರು, ಇದೆಲ್ಲ ಚೇಂಜಸ್ ಮಾಡಿ ನೋಡ್ಬಿಟ್ಟು ನಾನು 4 ದಿವಸ ಹಿಂದೆ ವಿಡಿಯೋ ನೋಡಿ ಅವ್ರನ್ನ ಬುಕ್ ಮಾಡಿಕೊಂಡು